ಎಸ್, ಇವತ್ತಿನ ಎರಡನೆಯ ಸುದ್ದಿ, ಇದು ಬಹಳ ಮಹತ್ವದ ಸುದ್ದಿ, ಪ್ರಮುಖ ಸುದ್ದಿ. ಅದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂಬಂಧಪಟ್ಟಿದ್ದು. ಅವರು 12 ವರ್ಷಗಳನ್ನು ಪೂರೈಸಿದ್ದಾರೆ. ಸೊ ಮೋದಿಯವರು ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಯಾವ ದಾಖಲೆಯನ್ನು ಮುರಿದಿದ್ದಾರೆ? ಸೊ ನಾನು ಇವತ್ತು ಕುಳಿತು ಇಡೀ ನೆಹರು ಅವರ ಸಾಧನೆ ಮತ್ತು ಮೋದಿಯವರ ಸಾಧನೆಯ ಪಟ್ಟಿ ಮಾಡ್ಕೊಂಡು ತಮ್ಮ ಎದುರು ಹಾಜರಾಗಿದ್ದೀನಿ. ವಿತ್ ಅಂಕಿ ಅಂಶಗಳನ್ನು ಕೊಡ್ತೀನಿ ನಾನು. ಯು ಕ್ಯಾನ್ ಡಿಸೈಡ್ ಹೂ ಇಸ್ ದ ಬೆಸ್ಟ್ ಅಂತ. ಯಾಕಂದರೆ ಇವತ್ತಿನ ಈ ಪ್ರಚಾರ ಯುಗದಲ್ಲಿ ಪ್ರಚಾರಗಳು ನಡೀತಾ ಇರ್ತವೆ. ಆದ್ದರಿಂದ ನಿಮಗೆ ಇದು ಸ್ವಲ್ಪ ಸುದೀರ್ಘ ಆಗ್ಬೋದು ಈ ವಿಶ್ಲೇಷಣೆ. ಐ ಡೋಂಟ್ ಮೈಂಡ್, ಅದನ್ನು ನಿಮಗೆ ಹೇಳಲೇಬೇಕು. ಯಾಕೆಂದರೆ ನೆಹರು ಅವರ ವ್ಯಕ್ತಿತ್ವವನ್ನು ನಾಶಪಡಿಸುವ ಒಂದು ಸುದೀರ್ಘವಾದ ಷಡ್ಯಂತ್ರ ಈ ದೇಶದಲ್ಲಿ ನಡೀತು. ನೆಹರು ಅಂತಂದರೆ ಏನೂ ಇಲ್ಲ, ನೆಹರು ಏನೂ ಮಾಡಿಲ್ಲ, ನೆಹರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ನಾವು ಮಾತ್ರ ಸುಬುಗರು, ನಾವೇ ಗ್ರೇಟ್ ಅಂತಲ್ವಾ ಹೇಳ್ತಾ ಬಂದಿದ್ದು. ಅದಕ್ಕೆ ಅಂಕಿಅಂಶಗಳ ಜೊತೆ ಬಂದಿದ್ದೀನಿ ನಾನಿವತ್ತು. ಯು ಡಿಸೈಡ್. ಮೊದಲನೇದಾಗಿ ನೆಹರು ಅವರು ನಿರಂತರವಾಗಿ 16 ವರ್ಷ 9 ತಿಂಗಳು ಪ್ರಧಾನಿಯಾಗಿದ್ದರು. 1947ರಿಂದ 1964ರವರೆಗೆ ಅವರು ಪ್ರಧಾನಿಯಾಗಿದ್ದರು. ಇದು ಇತಿಹಾಸದಲ್ಲಿ ಅತಿ ದೀರ್ಘಾವಧಿ. ಮೋದಿಯವರು 2014ರಲ್ಲಿ ಪ್ರಧಾನಿಯಾದರು. ಈಗಾಗಲೇ ಅವರು 12 ವರ್ಷವನ್ನು ಪೂರೈಸಿದ್ದಾರೆ. ಆದ್ದರಿಂದ ನೆಹರು ಅವರ ದಾಖಲೆಯನ್ನು ಅವರು ಯಾವುದರಲ್ಲಿ ಮುರಿದಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಕೇಳೋಣ. ಇನ್ನು ಆಡಳಿತದ ಅವಧಿಯನ್ನು ಹೋಲಿಕೆ ಮಾಡೋಣ. ಪ್ರಧಾನಿಯಾದ ವರ್ಷ ಏನಿದೆ, ನೆಹರು 47, ಮೋದಿ 2014. ಆಡಳಿತ ಅವಧಿ ಮೋದಿಯವರು 12 ವರ್ಷ, ನೆಹರು ಅವರು 16 ವರ್ಷ 9 ತಿಂಗಳು. ಪಕ್ಷ ಗೊತ್ತು, ನೆಹರು ಕಾಂಗ್ರೆಸ್ಸು, ಇವರು BJP. ನಿರಂತರ, ಇಬ್ಬರದ್ದು ನಿರಂತರ ಆಡಳಿತ. ಹಾಗಿದ್ರೆ ಪ್ರಮುಖ ಸಾಧನೆಗಳು ಏನು ಇವ್ರದ್ದು ನೋಡೋಣ. ಸೊ ನೆಹರು ಅವರದ್ದು, ಅವರು ಆಧುನಿಕ ಭಾರತದ ಶಿಲ್ಪಿ ಅಂತ ಕರೆಯಲಾಗುತ್ತೆ. ಯಾಕಂದರೆ ಅವರು ಭಾರೀ ಕೈಗಾರಿಕೆಗಳು, ಆಣೆಕಟ್ಟುಗಳು, ವೈಜ್ಞಾನಿಕ ಸ್ಸಂಸ್ಥೆಗಳ ಸ್ಥಾಪನೆ ಮಾಡಿದರು. ಮೋದಿಯವರು ಎಷ್ಟು ಮಾಡಿದ್ರು ತೆಗೆದು ನೋಡಿ. ಹಾಗೆಯೇ ಪ್ರಜಾಪ್ರಭುತ್ವದ ಬಲಪಡಿಸುವ ಕೆಲಸವನ್ನು ನೆಹರು ಅವರು ಮಾಡಿದರು. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕು ಅನ್ನೋದು ಇದೆಯಲ್ಲ, ಅದರ ಕಾಂಟ್ರಿಬ್ಯೂಷನ್ನು ನೆಹರು ಅವರದ್ದು. ಇನ್ನು ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಅಲಿಪ್ತ ನೀತಿಯನ್ನು ಜಾರಿಗೆ ತಂದವರು. ಇನ್ನು ಯೋಜಿತ ಆರ್ಥಿಕತೆ ಅವ್ರದ್ದಾಗಿತ್ತು. ಇನ್ನು ಮೋದಿಯವ್ರದ್ದೇನು, ಮೋದಿಯವರು ಡಿಜಿಟಲ್ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಬಗ್ಗೆ ಮಾತನಾಡಿದರೆ, ಹಾಗೆಯೇ ಕಲ್ಯಾಣ ಯೋಜನೆಗಳಿಗೆ ಸಂಬಂಧಪಟ್ಟ ಉಜ್ವಲ ಯೋಜನೆ, ಆಯುಷ್ಮಾನ್ ಯೋಜನೆ, ಜನಧನ್ ಯೋಜನೆ, ಉಚಿತ ಆಹಾರ ಯೋಜನೆ, ಹಾಗೆ GST ಮತ್ತು ಆರ್ಥಿಕ ಸುಧಾರಣೆ. ವಿದೇಶಾಂಗ ನೀತಿಯಲ್ಲಿ ಏನಾಗಿದೆ ಅಂತ ನಾನು ಈ ಹೊತ್ತಿನಲ್ಲಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ರಾಷ್ಟ್ರೀಯ ಭದ್ರತೆ ಅವರ ಮೇನ್ ಕಾಂಟ್ರಿಬ್ಯೂಷನ್ ಅಂತ. ಇನ್ನು ಏನು ಸವಾಲುಗಳು ಅಂತ ನೆಹರು ಮೇಲೆ ಹೇಳೋದೇನು, 1960 ಚೀನಾ ಯುದ್ಧದಲ್ಲಿ ಸೋತ್ಬಿಟ್ರಪ್ಪ ಅಂತ. ಆವಾಗ ಭಾರತ ಹೇಗಿತ್ತು ಅಲ್ವಾ. ಇನ್ನು ಕಾಶ್ಮೀರ ನೀತಿಗೆ ಸಂಬಂಧಪಟ್ಟ ಹಾಗೆ ಈ ಬಲಪಂಥೀಯರು ಅದನ್ನು ಟೀಕೆ ಮಾಡ್ತಾರೆ. ಅದು ಕೂಡ ನಾನು ಮಾತನಾಡೋಕೆ ಹೋದರೆ ಸುದೀರ್ಘವಾಗುತ್ತೆ. ಈ ಇನ್ನೊಂದು ಸಂದರ್ಭದಲ್ಲಿ ಮಾತಾಡ್ತೀನಿ. ಇನ್ನು ಅವರ ಕೈಗಾರಿಕಾ ನೀತಿ ಬಗ್ಗೆ ಏನಿದೆ, ಕೈಗಾರಿಕೆ ಇನ್ನೂ ಫಾಸ್ಟಾಗಿ ಡೆವಲಪ್ ಆಗಬೇಕಿತ್ತು ಅಂತ ವಾದ ಮಾಡುವರಿದ್ದಾರೆ. ಹಾಗೆಯೇ ಸರ್ಕಾರದ ಅತಿಯಾದ ನಿಯಂತ್ರಣ ಇತ್ತು ಅಂತ. ಅಂದರೆ ಅವರು ಒಂದು ಮಿಕ್ಸ್ಡ್ ಎಕಾನಮಿಯನ್ನು ನೆಹರು ಇಷ್ಟಪಡ್ತಾ ಇದ್ದರು. ಇನ್ನು ಮೋದಿ ಟೀಕೆ ಏನು, ನಿರುದ್ಯೋಗ ಸಮಸ್ಯೆ ಹಾಗೆ ಬಿದ್ದಿದೆ, ಸಾಮಾಜಿಕ ಧ್ರುವೀಕರಣ ಗೊತ್ತಿದೆ, ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ಡಿವೈಡು, ಇದೆಲ್ಲ ಮೋದಿ ಕಾಂಟ್ರಿಬ್ಯೂಷನ್ಗಳು. ಮಾಧ್ಯಮ ಸಂಸ್ಥೆಗಳ ಮೇಲೆ ನಿಯಂತ್ರಣ, ಕೇಂದ್ರೀಕೃತ ಆಡಳಿತ ಶೈಲಿ, ಇದು ಮೋದಿ ಅವರದ್ದು. ಸೊ ಇನ್ನು ಆಡಳಿತ ಶೈಲಿಯಲ್ಲಿ ಕೂಡ ನೀವು ವ್ಯತ್ಯಾಸವನ್ನು ಕಾಣೋದಕ್ಕೆ ಸಾಧ್ಯ ಇದೆ. ಸೊ ನೆಹರು ಅವರು ಬೌದ್ಧಿಕ ಸಂಸ್ಥೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು, ಬೌದ್ಧಿಕತೆಗೆ ಅದು ಹೆಚ್ಚಿನ ಇದು ಕೊಡ್ತಾಯಿದ್ರು. ಇವರು ಪ್ರಚಾರ ಕೇಂದ್ರಿತ ಶೈಲಿ ಇವ್ರದ್ದು ಅಂತ. ಇವರು ಏನು ಮಾಡ್ತಾರೋ ಅದಕ್ಕಿಂತ 1000 ಪಟ್ಟು ಪ್ರಚಾರ ಮಾಡೋದು. ಈಗ ನೋಡಿ, ಇವತ್ತು ಬೆಳಗ್ಗೆಯಿಂದ ನೀವು ಮಾಧ್ಯಮಗಳಲ್ಲಿ ನೋಡಿ, ಬರೇ ಪ್ರಚಾರ. ಇನ್ನು ಸಂಸದೀಯ ಚರ್ಚೆಗಳಿದೆಯಲ್ಲ, ಅದು ನೆಹರು ಕಾಲದಲ್ಲಿ ಏನಿತ್ತು, ಈಗೇನಿದೆ, ತಾವು ದಯವಿಟ್ಟು ಪಾರ್ಲಿಮೆಂಟ್ ಡಿಬೇಟ್ಸ್ಗಳನ್ನು ಓದುವ ಹವ್ಯಾಸ ಇದ್ದರೆ ತಮಗೆ ಅದು ಗೊತ್ತಾಗುತ್ತೆ. ಹಾಗಿದ್ದರೆ ನಾನು ನೆಹರು ಅವರು ಏನೇನು ಮಾಡಿದ್ರು ಅನ್ನೋದನ್ನು ಕೂಡ ಹೇಳ್ತೀನಿ ನಿಮಗೆ. ಯಾಕಂದರೆ ಸುಮ್ಮನೆ ವಾದ ಮಾಡಿಬಿಟ್ಟು ಹೇಳ್ಬಿಟ್ಟು ಹೋಗೋದಕ್ಕೆ ನಾನು ಸಿದ್ಧ ಇಲ್ಲ. ಒಂದು ಅವರ ಸ್ಥಾಪನೆ ಮಾಡಿದ್ದು ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡ್ರಾಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾನ್ಪುರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದೆಹಲಿ. ಸೊ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ನು, ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು. ಸೊ ವೈಜ್ಞಾನಿಕ ಮತ್ತು ಸಂಸ್ಥೆಗಳು ನೀವು ಲೆಕ್ಕ ಹೋದರೆ
ಅಟಾಮಿಕ್ ಎನರ್ಜಿ ಕೌನ್ಸಿಲು, ಬಾಬಾ ಅಟಾಮಿಕ್ ಸೆಂಟರು, ಕೌನ್ಸಿಲ್ ಆಫ್ ಸೈನ್ಸು, ಅಂತರಿಕ್ಷ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚು, ಮುಂದೆ ಅದು ಇಸ್ರೋ ಆಯಿತು. ಎಷ್ಟು ಲಿಸ್ಟ್ಗಳನ್ನು ನೋಡ್ತಾ ಹೋಗಿ ಮೋದಿಯವ್ರದ್ದೇನಿದೆ. ಹಾಗೆಯೇ ಭಾರೀ ಕೈಗಾರಿಕಾ ವಲಯದಲ್ಲಿ ಏನು ಮಾಡಿದ್ರು ಅನ್ನೋದು ಕೂಡ ಎಲ್ಲ ಲಿಸ್ಟ್ಗಳನ್ನೋದಿದೆ. ಆದರೆ ನೆಹರು ಅವರ ದೀರ್ಘಕಾಲೀನ ಪ್ರಭಾವ ಇದೆಯಲ್ಲ ಭಾರತದ ಮೇಲೆ, ಅದನ್ನು ಎಂದೂ ಅಳಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಇನ್ನು ಬಹಳ ಮುಖ್ಯವಾದ ಕೆಲವು ಅಂಶಗಳಿವೆ. ನೆಹರು ಅಧಿಕಾರಕ್ಕೆ ಬಂದಾಗ ಭಾರತದ ಆರ್ಥಿಕ ಸ್ಥಿತಿ ಹೇಗಿತ್ತು? ಈಗ ಮಾತನಾಡ್ತಾರೆ ಇವರು, ನೆಹರು ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ. ಈ ದೇಶದಲ್ಲಿ ಒಂದು ಗುಂಡು ಪಿನ್ ಕೂಡ ಉತ್ಪಾದನೆ ಆಗ್ತಿರಲಿಲ್ಲ ನೆಹರು ಅಧಿಕಾರ ವಹಿಸ್ಕೊಂಡಾಗ. ಆರ್ಥಿಕತೆ ಹೇಗಿತ್ತು ಅಂತ ಹೇಳ್ತೀನಿ. 1947ರಲ್ಲಿ ಭಾರತ ಏನು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೀತು, ಆಗ ದೇಶ ವಿಭಜನೆಯಿಂದ ದೊಡ್ಡ ಆರ್ಥಿಕ ಹೊಡೆತ ಬಿತ್ತು ದೇಶಕ್ಕೆ. ಅದರ ಜೊತೆಗೆ ಶರಣಾರ್ಥಿಗಳು ಪಾಕಿಸ್ತಾನದ ಭಾಗದಲ್ಲಿದ್ದವರು ಇಂಡಿಯಾಕ್ಕೆ ಬಂದರು, ಇಂಡಿಯಾದಿದ್ದವರು ಅಲ್ಲೂ ವಲಸೆ ಹೋದರು. ಹಾಗೆಯೇ ಕೈಗಾರಿಕೆಗಳ ಕೊರತೆ ಇತ್ತು, ಕೃಷಿ ಆಧಾರಿತ ಆರ್ಥಿಕತೆ. ಇಂತಹ ಸ್ಥಿತಿಯಲ್ಲಿ ಆವಾಗ ನೋಡಿ ಹಣಕಾಸಿನ ಸ್ಥಿತಿ ಹೇಗಿತ್ತು ಅಂತ ಹೇಳ್ತೀನಿ. ಈಗ ಮಾತನಾಡ್ತಾರಲ್ಲ ದೊಡ್ಡ ಭಾಷಣ ಹೊಡೆಯುವವರಿಗೆ. ನೆಹರು ಪ್ರಧಾನಿಯಾದ ಸಂದರ್ಭದಲ್ಲಿ ಭಾರತದಲ್ಲಿ ಇದ್ದುದು 1700 ಕೋಟಿ ಮೌಲ್ಯದ ಸ್ಟರ್ಲಿಂಗ್ ಅಂದರೆ ಗೊತ್ತಾಯ್ತಲ್ವಾ, ಅದು ಇಂಗ್ಲೆಂಡಿನ ಇದು ಕರೆನ್ಸಿ. 1700 ಕೋಟಿ ಸ್ಟರ್ಲಿಂಗ್ ಆಸ್ತಿ ಮಾತ್ರ ಇತ್ತು ಆ ಕಾಲದ ಮೌಲ್ಯ. ಆದರೆ ದೇಶದ ಮೂಲಸೌಕರ್ಯ ನಿರ್ಮಾಣಕ್ಕೆ ಏನೂ ಇರಲಿಲ್ಲ. GDP ಎಷ್ಟಿತ್ತು 1947ರಲ್ಲಿ? GDP ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಇದ್ದುದು 30 ಬಿಲಿಯನ್ ಮಾತ್ರ. ನಮ್ಮ GDPನೇ 30 ಬಿಲಿಯನ್ ಇತ್ತು ಆಗ ನೆಹರು ಅವರು ಅಧಿಕಾರ ವಹಿಸ್ಕೊಂಡ್ರು. ಇನ್ನು ತಲಾ ಆದಾಯ ಅತ್ಯಂತ ಕಡಿಮೆ ತಲಾ ಆದಾಯ ಇತ್ತು. ವಿದೇಶಿ ವಿನಿಮಯ ಏನಿದೆ ಅದು ಸೀಮಿತ ರೀತಿಯಲ್ಲಿ ಅದೂ ಇರಲಿಲ್ಲ, ಕೈಗಾರಿಕೆ ಇರಲಿಲ್ಲ, ಕೃಷಿ ಇರಲಿಲ್ಲ. ಮೋದಿ ಅಧಿಕಾರಕ್ಕೆ ಬಂದಾಗ ಕಂಪೇರ್ ಮಾಡಿ. ಮೋದಿ ಅಧಿಕಾರಕ್ಕೆ ಬಂದಾಗ ವಿಶ್ವದ ಪ್ರಮುಖ ಬೆಳೆಯುತ್ತಿರುವ ಆರ್ಥಿಕತೆಯಲ್ಲಿ ಭಾರತ ಒಂದಾಗಿತ್ತು. ಅದು ಕಾಂಟ್ರಿಬ್ಯೂಟ್ ಮಾಡಿದವರು ಯಾರು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ, ಮೋಹನ್ ಭಾಗವತ, ಅವ್ರು ಹಿಂದಿದ್ದವರ? ಹೂ ಡಿಡ್ ಇಟ್? ಯಾರು ಮಾಡಿದ್ರು ಅದನ್ನು? ವಿಶ್ವದ ಪ್ರಮುಖ ಬೆಳೆಯುವ ಆರ್ಥಿಕತೆಯಾಗಿತ್ತು. IT, ಸೇವಾ ಕ್ಷೇತ್ರ, ಬ್ಯಾಂಕಿಂಗ್, ಉತ್ಪಾದನೆ, ಅಭಿವೃದ್ಧಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಭಾರತ ಮಾಡಿತ್ತು. ಅತಿ ದೊಡ್ಡದಾದ ಮಧ್ಯಮ ವರ್ಗ ಇತ್ತು. ನೆಹರು ಇದ್ದಂಥ ಸಂದರ್ಭದಲ್ಲಿ ಬಡವರ್ಗದವರಿದ್ದರು. ಇವರು ಬರುವ ಹೊತ್ತಿಗೆ, ಮೋದಿ ಬರೋ ಹೊತ್ತಿಗೆ ಅದು ಮಧ್ಯಮ ವರ್ಗದವರು ಬಂದಿದ್ದರು. ಅದರ ಜೊತೆಗೆ ಉತ್ತಮ ವಿದೇಶಿ ವಿನಿಮಯ ಇತ್ತು. ಎಷ್ಟಿತ್ತು ವಿದೇಶಿ ವಿನಿಮಯ ಮೋದಿಯವರು ಬಂದಾಗ? ಅದರ ಜೊತೆಗೆ ನೋಡಿ ಬ್ಯಾಂಕುಗಳಿಗೆ NPA ವ್ಯವಸ್ಥೆ ಇತ್ತು. ಇದು ಎಲ್ಲದರ ನಡುವೆ 2014ರಲ್ಲಿ ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಎಷ್ಟಿತ್ತು? ನಿಮ್ಮ ಪಂಚೇಂದ್ರಿಯಗಳನ್ನು ಓಪನ್ ಮಾಡಿಸ್ಕೊಂಡು ಕೇಳಿಸ್ಕೊಳ್ಳಿ ಒಂದು ಸಲ. ಸುಮಾರು $300 ಬಿಲಿಯನ್ ಇತ್ತು. ಎಷ್ಟು ಹೇಳಿ? $300 ಬಿಲಿಯನ್ ಇತ್ತು. ನೆಹರು ಬಂದಾಗ ಎಷ್ಟಿತ್ತು ಅನ್ನೋದನ್ನು ತಮಗೆ ಹೇಳಿದೆ ನಾನು. ಅದರ ಜೊತೆಗೆ GDP ಸುಮಾರು $2 ಟ್ರಿಲಿಯನ್ ಅನ್ನು ದಾಟಿತ್ತು. ಇಂತಹ ಅಂದರೆ ಸುಭದ್ರವಾದ ಆರ್ಥಿಕತೆಗೆ ಅಡಿಪಾಯವನ್ನು ಹಾಕಿ ದೇಶವನ್ನು ಕಟ್ಟಿ ಅದನ್ನು ಮೋದಿಯವರ ಕೈಯಲ್ಲಿ ಕೊಡಲಾಯಿತು. ಆದರೆ ನೆಹರು ಅವರ ಕೈಯಲ್ಲಿ ದೇಶ ಬಂದಾಗ ದೇಶ ದಿವಾಳಿಯಾಗಿತ್ತು. ಬ್ರಿಟಿಷರು ಸಂಪೂರ್ಣವಾಗಿ ಲೂಟಿ ಮಾಡಿ ಎಲ್ಲವನ್ನು ಹೊತ್ತುಕೊಂಡು ದೇಶ ಬಿಟ್ಟು ಹೊರಟೋಗ್ಬಿಟ್ಟಿದ್ದರು. ಹಾಗೆ ಅವರನ್ನು ಓಡಿಸುವುದರಲ್ಲೂ ಈ RSSನಾಗಲಿ ಈ BJPಯ ಮೂಲ ಪುರುಷರಾಗಲಿ ಅವ್ರ ಪಾತ್ರ ಇರಲೇ ಇಲ್ಲ. ಅವರೆಲ್ಲ ಬ್ರಿಟಿಷರ ಪರವಾಗಿದ್ದರು. ಬ್ರಿಟಿಷರು ಹೇಗೆ ಲೂಟಿ ಹೊಡೆದ್ರು, ಲೂಟಿಕೋರರ ಪರವಾಗಿ ಇದ್ದಂಥ ಜನ ಈಗ ಬಂದುಬಿಟ್ಟು ನೆಹರು ಅವರ ಬಗ್ಗೆ ಮಾತನಾಡ್ತಾರೆ. ಅದರ ಜೊತೆಗೆ ಇನ್ನೂ ಕೆಲವು ಅಂಶಗಳಿವೆ, ಅಂಕಿಅಂಶಗಳಿವೆ, ಇನ್ನೂ ಸುದೀರ್ಘವಾಗಿ ನಾನು ಮಾತನಾಡ್ಬೋದು. ಅದರ ವ್ಯತ್ಯಾಸ ಏನು ಅನ್ನೋದು. ನೆಹರು ಬಂದಾಗ ಹೊಸದಾಗಿ ಭಾರತ ಸ್ವತಂತ್ರ ರಾಷ್ಟ್ರ ಆಗಿತ್ತು. ಮೋದಿ ಬಂದಾಗ ಬೆಳೆಯುತ್ತಿರುವ ಆರ್ಥಿಕತೆ ಆಗಿತ್ತು. ಮೂಲಸೌಕರ್ಯ ಈ ನೆಹರು ಇದ್ದಾಗ ಇರಲೇ ಇಲ್ಲ, ಈಗ ಸಾಕಷ್ಟು ಮೂಲಸೌಕರ್ಯ ಇತ್ತು. ಅದರ ಜೊತೆಗೆ ವಿದೇಶಿ ಸಂಗ್ರಹ ಸೀಮಿತವಾಗಿತ್ತು ನೆಹರು ಇದ್ದಾಗ. ಆದರೆ ಮೋದಿ ಬಂದಾಗ ವಿದೇಶಿ ಸಂಗ್ರಹ ಭಂಡಾರ ಏನಿದೆ ಅದು ಸಾಕಷ್ಟು ದೊಡ್ಡದಾಗಿ ಇತ್ತು. ಇದರಿಂದ ಅರ್ಥ ಮಾಡ್ಕೋಬೇಕಾದ್ದು ಅಂದರೆ ನೆಹರು ಅವರಿಗೆ ಸಿಕ್ಕ ಭಾರತ ಶೂನ್ಯದಿಂದ ನಿರ್ಮಿಸಬೇಕಾದ ರಾಷ್ಟ್ರ ಅಂತ. ಇದು ಬಹಳ ಮುಖ್ಯವಾದ ಅಂಶ. ಇದನ್ನು ನಾನು ಪಾಯಿಂಟ್ ಹಾಕೋಬೋದೇನೆ, ತಪ್ಪಬಾರ್ದು ಅನ್ನೋ ಕಾರಣಕ್ಕಾಗಿ. ನೆಹರು ಅವರಿಗೆ
ಏನು ಸಿಕ್ತಲ್ಲ ಆವಾಗ ಶೂನ್ಯದಿಂದ ನಿರ್ಮಿಸಬೇಕಾದ ಭಾರತ ಆಗಿತ್ತು. ಮೋದಿಯವರಿಗೆ ಸಿಕ್ಕ ಭಾರತ ಈಗಾಗಲೇ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದ ಭಾರತ. ಆದ್ದರಿಂದ ಇಬ್ಬರ ಆರ್ಥಿಕ ಸಾಧನೆಗೆ ನೇರವಾಗಿ ನೀವು ಹೋಲಿಕೆ ಮಾಡಿದರೆ ಯಾರು ದೊಡ್ಡವರು, ಯಾರು ಕೇವಲ ಪ್ರಚಾರದಲ್ಲಿ ಬದುಕುವವರು ಅನ್ನೋದು ಗೊತ್ತಾಗುತ್ತೆ. ನೀವು ಇದ್ದಾಗ ನಿಮ್ಗೆ ದೊಡ್ಡ ಖಜಾನೆ ಸಿಕ್ಕಿದ್ರೆ ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡು 10 ಡ್ರೆಸ್ಗಳು ಬೆಳಗಿನ ಸಂಜೆವರೆಗೆ ಮಾಡ್ಕೊಂಡು ಅಲ್ಲಿ ಇಲ್ಲಿ ದೇವಸ್ಥಾನಗಳಿಗೆ ತಿರುಗ್ಕೊಂಡು ಇರುವ ಯೋಜನೆಗಳನ್ನ ಹೆಸರು ಬದಲು ಮಾಡ್ಕೊಂಡು ಇರ್ಬೋದಷ್ಟೇ. ಆದರೆ ನೆಹರು ಹಾಗಿರಲಿಲ್ಲ ಅಂತ. ಆದ್ದರಿಂದ ಮೋದಿಯವರ ಇವತ್ತಿನ ಸ್ಥಿತಿ ಇದೆಯಲ್ಲ, ಅವರ ಪಾಪ್ಯುಲಾರಿಟಿ ಗ್ರಾಫ್ ಕೂಡ ಕುಸಿತಾ ಇದೆ. ಅದು RSSಗೆ ಕೂಡ ಬಹುಮಟ್ಟಿಗೆ ಶಾಕಿಂಗ್ ಆದ್ದು ಅಂತ. ಮೋದಿಯವರು 2014ರಲ್ಲೋ 18ರಲ್ಲೋ ಇದ್ದಂಥ ಪಾಪ್ಯುಲಾರಿಟಿ ಇಲ್ಲ. ನಿಜ ಬಣ್ಣ ಇರುತ್ತಲ್ಲ, ನಾನೀಗ ಮೇಕಪ್ ಮಾಡ್ಕೊಂಡು ಕೂತಿರ್ತೀನಿ ನಿಮ್ಮ ಎದುರುಗಡೆ, ಆಯಿತಾ? ನಾನು ಹೊರಗಡೆ ಬರಬೇಕಾದ್ರೆ ಮೇಕಪ್ ತೆಗೆದಾಗ ನನ್ನ ನಿಜವಾದ ಮುಖ ಯಾವುದು ಅಂತ ಗೊತ್ತಾಗುತ್ತೆ. 24/7 ನಾನು ಮೇಕಪ್ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮೇಕಪ್ ಹಾಕ್ಕೊಳ್ಳೋರ ಕತೆ ಅಷ್ಟೇ. ಪ್ರಚಾರದ ಮೂಲಕ ಯಾವ ವ್ಯಕ್ತಿ ಬದುಕ್ತಾನೆ ಒಂದು ದಿನ ಮುಖವಾಡ ಕಳ್ಚುತ್ತೆ. ಎನಿವೆ ಮೋದಿಯವರು ಈ ಭಾರತವನ್ನು ಎತ್ತಿ ತೆಗೆದುಕೊಂಡು ಹೋಗ್ತಾರೆ ಗೊತ್ತಿಲ್ಲ ನನಗೆ. ಲೆಟ್ ಅಸ್ ಸಿ. ಇದು ಇವತ್ತಿನ 2ನೇ ಸುದ್ದಿ. ಇನ್ನು 3ನೇ ಒಂದು ಸುದ್ದಿ ಇದೆ, ಅದಕ್ಕೂ ಬರ್ತೀನಿ, ಎಲ್ಲೂ ಹೋಗಬೇಡಿ. ಸ್ಮಾಲ್ ಬ್ರೇಕ್.